ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟದ ಪೌರಾಯುಕ್ತೆ ಅಮೃತಾ ಗೌಡಗೆ ಧಮಕಿ ಹಾಕಿದ್ದ ಪ್ರಕರಣದಲ್ಲಿ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದಾನೆ. ಇದುವರೆಗೆ ಆತ ಎಲ್ಲಿದ್ದಾನೆ ಅನ್ನೋ ಮಾಹಿತಿ ಸಿಕ್ಕಿಲ್ಲ. ಪೊಲೀಸರು ಆತನಿಗಾಗಿ ಬಲೆ ಬೀಸಿದ್ದಾರೆ. ಹೊರ ರಾಜ್ಯಗಳಲ್ಲೂ ಹುಡುಕಾಟ ನಡೆಸುತ್ತಿದ್ದಾರೆ. ಆದರೂ ಆತನ ಕುರಿತು ಯಾವುದೇ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಪೊಲೀಸರು ಏನು ಕ್ರಮ ಕೈಗೊಂಡಿದ್ದಾರೆ ಅಂತ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿ ನೀಡಿದ್ದಾರೆ. ಅದರ ಡೀಟೇಲ್ಸ್ ಎಲ್ಲಿದೆ ನೋಡಿ. ಜನವರಿ 14, 2026ರಂದು ರಾಜ್ಯದಲ್ಲಿ ಒಂದು ಆಡಿಯೋ ಫುಲ್ ಹಲ್ಚಲ್ ಎಬ್ಬಿಸಿತ್ತು. ಶಿಡ್ಲಘಟ್ಟದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಶಿಡ್ಲಘಟ್ಟ ನಗರಸಭೆ ಆಯುಕ್ತರಿಗೆ ಬ್ಯಾನರ್ ತೆರವು ವಿಚಾರದಲ್ಲಿ ಆವಾಜ್ ಹಾಕಿದ್ದ ಆಡಿಯೋ ಫುಲ್ ವೈರಲ್ ಆಗಿತ್ತು. ಅಂದಿನಿಂದ ರಾಜೀವ್ ಗೌಡ ನಾಪತ್ತೆಯಾಗಿದ್ದಾನೆ. ಪೊಲೀಸರು ಆತನಿಗಾಗಿ ಹಲವೆಡೆ ಹುಡುಕಿದ್ರೂ ರಾಜೀವ್ ಗೌಡ ಮಾತ್ರ ಪತ್ತೆಯಾಗಿಲ್ಲ. ಇದು ರಾಜ್ಯ ಪೊಲೀಸರಿಗೆ ದೊಡ್ಡ ಸವಾಲಿನ ವಿಷಯವಾಗಿದೆ. ರಾಜೀವ್ ಗೌಡ ಪತ್ತೆಗಾಗಿ ಪೊಲೀಸರು ಹಗಲಿರುಳು ಶ್ರಮಿಸುತ್ತಿದ್ದಾರೆ. ಆದರೆ ಆತನ ಕುರಿತು ಸಣ್ಣ ಸುಳಿವು ಕೂಡ ಸಿಕ್ಕಿಲ್ಲ. ಇದಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸ್ಪಷ್ಟನೆ ನೀಡಿದ್ದಾರೆ. ಒಂದು ವಾರ ಕಳೆದರೂ ಪತ್ತೆಯಾಗಿಲ್ಲ ರಾಜೀವ್ ಗೌಡ. ಶೀಘ್ರದಲ್ಲೇ ರಾಜೀವ್ ಗೌಡ ಬಂಧನದ ಭರವಸೆ. ಶಿಡ್ಲಘಟ್ಟ ಪೌರಾಯುಕ್ತೆ ಅಮೃತಾ ಗೌಡಗೆ ಜನವರಿ 12ರಂದು ರಾಜೀವ್ ಗೌಡ ಕರೆ ಮಾಡಿ ಅಶ್ಲೀಲ ಪದಗಳನ್ನು ಬಳಸಿ ನಿಂದಿಸಿದ್ದ. ಇದು 2 ದಿನದ ಬಳಿಕ ಬೆಳಕಿಗೆ ಬಂದಿತ್ತು. ಘಟನೆ ಬೆಳಕಿಗೆ ಬಂದ ದಿನವೇ ಆತನ ವಿರುದ್ಧ 2 ಎಫ್ಐಆರ್ ದಾಖಲಿಸಿ ಆತನ ಬಂಧನಕ್ಕೆ ಪೊಲೀಸರು ಅಖಾಡಕ್ಕೆ ಇಳಿದಿದ್ದಾರೆ. ಆದರೆ ಒಂದು ವಾರ ಕಳೆದರೂ ರಾಜೀವ್ ಗೌಡ ಪತ್ತೆಯಾಗಿಲ್ಲ. ಪೊಲೀಸರು ಬೆಂಗಳೂರು ಸೇರಿ ರಾಜ್ಯ, ಹೊರ ರಾಜ್ಯಗಳಲ್ಲಿ ರಾಜೀವ್ ಗೌಡಗೆ ಹುಡುಕಾಟ ನಡೆಸುತ್ತಿದ್ದಾರೆ. ಆದರೆ ಆತನ ಕುರಿತು ಒಂದೇ ಒಂದು ಸುಳಿವು ಸಿಕ್ಕಿಲ್ಲ. ಇದರ ನಡುವೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಶೀಘ್ರವೇ ರಾಜೀವ್ ಗೌಡ ಬಂಧನ ಮಾಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. 14ನೇ ತಾರೀಕಿಗೆ 2 ಎಫ್ಐಆರ್ ರಿಜಿಸ್ಟರ್ ಆಗಿದೆ ಶಿಡ್ಲಘಟ್ಟ ಟೌನ್ ಪೊಲೀಸ್ ಸ್ಟೇಷನ್ ಅಲ್ಲಿ. ಆಮೇಲೆಯಿಂದ ನಾವು ದೊಡ್ಡದು ಪ್ರಯತ್ನ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಆಗಿ. ಮತ್ತೆ ನಮ್ಮ ಟೀಮ್ಸ್ ಎಲ್ಲ ಕಡೆ ಬೆಂಗಳೂರು ಮತ್ತು ಅಕ್ಕಪಕ್ಕ ಸ್ಟೇಟ್ಸಲ್ಲಿ ಎಲ್ಲ ಕಡೆ ವೆರಿಫೈ ಮಾಡಿಕೊಂಡು ಟ್ರೈ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮಗೆ ಮಾಹಿತಿ ಕೂಡ ಇದೆ, ಅವರಿಗೆ ನಾವು ಬೇಗ ಅರೆಸ್ಟ್ ಮಾಡ್ತೀವಿ. ಪೊಲೀಸರ ಚಲನವಲನದ ಮೇಲೆ ರಾಜೀವ್ ನಿಗಾ. ತನಿಖೆಯ ಮಾಹಿತಿ ನೀಡಲ್ಲ ಎಂದ ಕುಶಾಲ್ ಚೌಕ್ಸೆ. ತನಿಖೆ ಯಾವ ಹಂತದಲ್ಲಿದೆ, ಎಷ್ಟು ತಂಡಗಳು ರಾಜೀವ್ ಗೌಡಗಾಗಿ ಹುಡುಕಾಟ ನಡೆಸುತ್ತಿವೆ ಅಂತ ಪ್ರಶ್ನಿಸಿದ್ದಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಆ ಕುರಿತು ಮಾಹಿತಿ ನೀಡಲ್ಲ ಅಂದಿದ್ದಾರೆ. ಆರೋಪಿ ಅಜ್ಞಾತ ಸ್ಥಳದಲ್ಲಿ ಕೂತು ಪೊಲೀಸರ ಚಲನವಲನದ ಮೇಲೆ ನಿಗಾ ಇಟ್ಟಿದ್ದಾನೆ. ಆತ ಮಾಧ್ಯಮಗಳ ಮೂಲಕ ಎಲ್ಲ ಮಾಹಿತಿ ಪಡೆಯುತ್ತಿದ್ದಾನೆ. ಹೀಗಾಗಿ ತನಿಖೆಯ ಮಾಹಿತಿ ನೀಡಲ್ಲ ಅಂತ ಹೇಳಿದ್ದಾರೆ. ನೋಡಿ, ಅದು ಇನ್ವೆಸ್ಟಿಗೇಷನ್ದು ಪಾರ್ಟ್ ಇದೆ. ಇದು ನಾನು ಮೀಡಿಯಾ ಮುಖಾಂತರ ತಮ್ಮೆಲ್ಲ ಗಮನಕ್ಕೆ ಹೇಳ್ತೀವಿ. ಸೊ ಅವರು ಕೂಡ ಮೇ ಬಿ ಯಾವುದೋ ಜಾಗ ಕೂತ್ಕೊಂಡು ಟಿವಿ ನೋಡ್ತಾ ಇದ್ದಾರೆ, ಅವರಿಗೆ ಕೂಡ ಗೊತ್ತಾಗುತ್ತೆ. ಸೊ ದಯವಿಟ್ಟು ಆ ಪ್ರಶ್ನೆ ನಮಗೆ ಕೇಳಬಾರ್ದು, ಅದು ಮಾಹಿತಿ ನಮಗೆ ಶೇರ್ ಮಾಡೋಕ್ಕೆ ಆಗಲ್ಲ. ಕೋರ್ಟ್ ಅನುಮತಿ ಕೊಟ್ಟರೆ ಹೊಸ ಎಫ್ಐಆರ್ ಮಾಡ್ತಾರಾ? ಬೆಂಕಿ ರಾಜೀವ್ಗೆ ಶುರುವಾಗಲಿದೆಯಾ ಹೊಸ ಸಂಕಷ್ಟ? ರಾಜೀವ್ ಗೌಡ ವಿರುದ್ಧ ಆಯುಕ್ತರು ನೀಡಿರೋ ದೂರು ಆಧರಿಸಿ ಎಫ್ಐಆರ್ನಲ್ಲಿ ವಿವಿಧ ಸೆಕ್ಷನ್ಗಳಡಿ ದೂರು ದಾಖಲಾಗಿದೆ. ಕೋರ್ಟ್ ಅನುಮತಿ ಕೊಟ್ಟರೆ ಹೊಸ ಸೆಕ್ಷನ್ನಡಿ ರಾಜೀವ್ ಗೌಡ ವಿರುದ್ಧ ಹೊಸ ಎಫ್ಐಆರ್ ದಾಖಲಾಗೋ ಸಾಧ್ಯತೆ ಇದೆ ಅಂತ ಕುಶಾಲ್ ಚೌಕ್ಸೆ ಮಾಹಿತಿ ನೀಡಿದ್ದಾರೆ. ಹೀಗಾಗಿ ರಾಜೀವ್ ಗೌಡ ಹೆಚ್ಚು ದಿನ ತಲೆಮರೆಸಿಕೊಂಡಷ್ಟು ಆತನಿಗೆ ಹೊಸ ಸಂಕಷ್ಟ ಎದುರಾಗಲಿದೆ ಅಂತ ಎಸ್ಪಿ ಹೇಳಿದ್ದಾರೆ. ನೋಡಿ, ನಮಗೆ ಕಮಿಷನರ್ ಮೇಡಮ್ ಯಾವ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಾವು ಪರಿಶೀಲನೆ ಮಾಡಿಕೊಂಡು ಎಲ್ಲ ಆಫೀಸರ್ಸ್ ಕೂತ್ಕೊಂಡು ಯಾವ ಸೆಕ್ಷನ್ಸ್ ಅಟ್ರಾಕ್ಟ್ ಆಗುತ್ತೆ, ಅದು ನಾವು ನಮಗೆ ಹೇಗೆ ಅಂಡರ್ಸ್ಟ್ಯಾಂಡಿಂಗ್ ಆಯಿತು ಕಂಪ್ಲೇಂಟು ಆ ಥರ ನಾವು ಆ್ಯಡ್ ಮಾಡಿದ್ದೀವಿ. ಬಟ್ ಕಾನೂನಲ್ಲಿ ಈಗ ಕೂಡ ಒಂದು ಅಧಿಕಾರ ಇದೆ ಐಒಗೆ ಈ ಥರ ಬೇರೆ ಸೆಕ್ಷನ್ಸ್ ಅಪ್ಲಿಕೇಬಲ್ ಇದೆ. ಸೊ ಕೋರ್ಟಿಂದ ಪರ್ಮಿಷನ್ ತಗೊಂಡು ಅದನ್ನು ಕೂಡ ಆ್ಯಡ್ ಮಾಡೋಕ್ಕೆ ಐಒಗೆ ಅಧಿಕಾರ ಇದೆ. ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ತೀವಿ. ರಾಜೀವ್ ಗೌಡ ಸಾಮಾನ್ಯ ವ್ಯಕ್ತಿಯಲ್ಲ ಎಂದ ಎಸ್ಪಿ. ರಾಜೀವ್ ಗೌಡ ವಿರುದ್ಧ 16 ಕೇಸ್ ಇರುವ ಮಾಹಿತಿ. ರಾಜೀವ್ ಗೌಡ ಸಾಮಾನ್ಯ ವ್ಯಕ್ತಿಯಲ್ಲ, ಆತನ ವಿರುದ್ಧ 16 ಕೇಸ್ಗಳಿವೆ. ಆತ ಒಬ್ಬ ನಟೋರಿಯಸ್ ಕ್ರಿಮಿನಲ್ ಆಗಿದ್ದಾನೆ. ನಾನು ASP ಆಗಿದ್ದಾಗ ಆತನ ವಿರುದ್ಧ 2 ಜಾತಿ ನಿಂದನೆ ಪ್ರಕರಣಗಳ ವಿಚಾರಣೆ ನಡೆಸಿದ್ದೇನೆ. ಆತ ಈ ಹಿಂದೆ ಹಲವು ಅಪರಾಧಗಳಲ್ಲಿ ಭಾಗಿಯಾಗಿರೋ ಆರೋಪ ಹೊತ್ತಿದ್ದಾನೆ. ಪೊಲೀಸರು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದು ಆತನಿಗೆ ಗೊತ್ತಿದೆ. ಹೀಗಾಗಿ ಮಾಧ್ಯಮಗಳಲ್ಲಿ ಪೊಲೀಸರು ಹೇಗೆ ಕಾರ್ಯಾಚರಣೆ ನಡೆಸಿದ್ದಾರೆ ಅನ್ನೋದು ಪ್ರಸಾರವಾದರೆ ತನಿಖೆಗೆ ತೊಂದರೆಯಾಗುತ್ತೆ ಅಂತ ಎಸ್ಪಿ ಹೇಳಿದ್ದಾರೆ. ನೋಡಿ, ಅವರು ಸಾಮಾನ್ಯ ವ್ಯಕ್ತಿ ಇಲ್ಲ,
ಅವರ ಮೇಲೆ ಕೂಡ ಎಷ್ಟು 16 ಕೇಸ್ ಇದೆ, 16 ಕೇಸಸ್ ಇದೆ. ಸುಮಾರು ಕೇಸಸ್ ಅವರು ಪೊಲೀಸ್ ಕೇಸಸ್ ಆಗಿದೆ ಅವರ ಮೇಲೆ. ಅವರಿಗೆ ಕೂಡ ಗೊತ್ತು ಪೊಲೀಸ್ ಹೇಗೆ ಕೆಲಸ ಮಾಡ್ತಾರೆ, ಏನೇನು ಮಾಡ್ತಾರೆ, ಏನೇನು ಚೆಕ್ ಮಾಡ್ತಾರೆ, ಸುಮಾರು ಮಾಹಿತಿ ಇದೆ ಅವರಿಗೆ ಕೂಡ. ನಾನು ಸ್ವಂತ ASP ಆಗಿ ಅವರ ಮೇಲೆ 2 ಅಟ್ರಾಸಿಟಿ ಕೇಸಸ್ ಇತ್ತು, ನಾನು ಸ್ವಂತ ಇನ್ವೆಸ್ಟಿಗೇಷನ್ ಮಾಡಿದ್ದೀನಿ. ಸೊ ಅವ್ರಿಗೆ ಕೇಸಸಲ್ಲಿ ಕ್ರೈಮಲ್ಲಿ ಮೊದಲಿಂದ ಇನ್ವಾಲ್ವ್ಮೆಂಟ್ ಇದೆ, ತುಂಬ ನೋಟೋರಿಯಸ್ ಇದ್ದಾರೆ ಅವರು. ಸೊ ಅದೇ ಕಾರಣ ನಾನು ತಮ್ಮೆಲ್ಲರಿಗೆ ಅದೇ ಮನವಿ ಮಾಡ್ತಾ ಇದ್ದೀವಿ ಕಿ ದಯವಿಟ್ಟು ಈ ಥರದ್ದು ಪೊಲೀಸ್ ಏನು ಮಾಡ್ತಾ ಇದ್ದಾರೆ, ಪೊಲೀಸ್ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ಎಷ್ಟು ದಂಡ ಮಾಡಿದ್ದಾರೆ, ಆ ಥರದ್ದು ಮಾಹಿತಿ ದಯವಿಟ್ಟು ಪೊಲೀಸ್ ಮೀಡಿಯಾ ಅಲ್ಲಿ ತೋರಿಸಬಾರ್ದು. ಬಿಕಾಸ್ ಅವ್ರಿಗೆ ಕೂಡ ಈ ಥರ ಥರ್ಡ್ ಪರ್ಸನಿಂದ ಅಥವಾ ಅವ್ರಿಗೆ ಸ್ವಂತ ಡೈರೆಕ್ಟ್ ಇನ್ಫಾರ್ಮೇಷನ್ ಸಿಗುತ್ತೆ ಈ ಪೊಲೀಸ್ ಏನೇನು ಮಾಡ್ತಾ ಇದ್ದಾರೆ. ನಾವು ನಮ್ಮ ಸೈಡಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಡೇ ಆ್ಯಂಡ್ ನೈಟ್ ನಮ್ಮ ಆಫೀಸರ್ಸ್ ಪ್ರತಿದಿನ ಕೆಲಸ ಮಾಡ್ತಾ ಇದ್ದಾರೆ, ನಾನು ಪ್ರತಿದಿನ ಸೂಪರ್ವಿಷನ್ ಮಾಡ್ತಾ ಇದ್ದೀನಿ. 100% ಬೇಗ ಅರೆಸ್ಟ್ ಮಾಡ್ತೀವಿ ನಾವು. ಯಾವುದೇ ರಾಜಕೀಯ ಒತ್ತಡ ಇಲ್ಲ ಎಂದ SP. ಘಟನೆ ನಡೆದು 1 ವಾರ ಕಳೆದರೂ ರಾಜೀವ್ ಗೌಡ ಬಂಧನವಾಗಿಲ್ಲ. ಹೀಗಾಗಿ ಪೊಲೀಸರ ಮೇಲೆ ರಾಜಕೀಯ ಒತ್ತಡ ಇದೆಯಾ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ ಚಿಕ್ಕಬಳ್ಳಾಪುರ SP ಕುಶಾಲ್ ಚೌಕ್ಸೆ, ನಮ್ಮ ಮೇಲೆ ಯಾವುದೇ ರಾಜಕೀಯ ಒತ್ತಡವಿಲ್ಲ. ರಾಜೀವ್ ಗೌಡ ನಿರೀಕ್ಷಣಾ ಜಾಮೀನು ಪಡೆಯಲು ಕೋರ್ಟ್ ಮೆಟ್ಟಿಲೇರಿದ್ದಾನೆ. ಆದರೆ ನ್ಯಾಯಾಲಯ ಕೂಡ ಯಾವುದೇ ರಿಲೀಫ್ ನೀಡಿಲ್ಲ. ಹೀಗಾಗಿ ಕೆಲವೇ ದಿನಗಳಲ್ಲಿ ಆತನನ್ನು ಬಂಧಿಸಿ ಕೋರ್ಟ್ ಮುಂದೆ ಹಾಜರುಪಡಿಸುವ ವಿಶ್ವಾಸವನ್ನ ಕುಶಾಲ್ ಚೌಕ್ಸೆ ವ್ಯಕ್ತಪಡಿಸಿದ್ದಾರೆ. ಯಾವುದೂ ಥರದ್ದು ಒಂದು ಪಾಯಿಂಟ್ ಇಲ್ಲ. ಇವರ ಮೇಲೆ ಹೇಗೆ ತರ ಕೇಸ್ ಆಗಿದೆ, ಆ ಕೇಸ್ ವಿಚಾರ ಬಗ್ಗೆ ಏನೇನು ಸೆಕ್ಷನ್ಸ್ ಆಫ್ ಲಾ ಅಪ್ಲಿಕೇಬಲ್ ಇದೆ, ಆ ವಿಚಾರ ಬಗ್ಗೆ ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಅವರದ್ದು ತಪ್ಪೇನಿದೆ ಅದು ಎಲ್ಲ ಮೀಡಿಯಾ ಮುಖಾಂತರ ಎಲ್ಲರಿಗೂ ಗೊತ್ತಾಗಿದೆ. ಅವರು ಕೋರ್ಟ್ಸ್ಗೆ ಕೂಡ ಹೋಗಿ ಅಪ್ಲೈ ಮಾಡ್ತಾ ಇದ್ದಾರೆ, ಬೇಲ್ಗೆ ಮತ್ತು ಕ್ವೈಟ್ಗೆ ಅಪ್ಲೈ ಮಾಡ್ತಾ ಇದ್ದಾರೆ. ಕೋರ್ಟಿಂದ ಕೂಡ ಅವರಿಗೆ ಉತ್ತರ ಸಿಕ್ಕಿದೆ. ಸೊ ನಮ್ಮ ಸೈಡಿಂದ ನಾವು 100% ಅವಾಯ್ಡ್ ಮಾಡ್ತಾ ಇದ್ದೀವಿ. ಬೇಗ 100% ಅರೆಸ್ಟ್ ಮಾಡ್ತೀವಿ ಅವರು. ಒಟ್ನಲ್ಲಿ ಪೊಲೀಸರು ನಾನಾ ಪ್ರಯತ್ನ ಪಟ್ಟರು ರಾಜೀವ್ ಗೌಡ ಪತ್ತೆ ಆಗ್ತಿಲ್ಲ. ಆತ ಕೋರ್ಟ್ನಲ್ಲಿಯೂ ಅವರಿಗೆ ಹಿನ್ನಡೆ ಆಗ್ತಿದೆ. ತಲೆಮರೆಸ್ಕೊಂಡಿರೋ ರಾಜೀವ್ ಗೌಡ ವಿರುದ್ಧ ಹೈಕೋರ್ಟ್ ಗರಂ ಆಗಿದೆ. ಪೊಲೀಸರು ಕೂಡ ರಾಜೀವ್ ಗೌಡಗಾಗಿ ಎಲ್ಲೆಡೆ ಹುಡುಕಾಟ ನಡೆಸ್ತಿದ್ದಾರೆ. ಹೀಗಾಗಿ ಪೊಲೀಸರು ರಾಜೀವ್ ಗೌಡರನ್ನ ಪತ್ತೆ ಹಚ್ತಾರಾ ಇಲ್ಲ ಅವರೇ ನ್ಯಾಯಾಲಯಕ್ಕೆ ಸರೆಂಡರ್ ಆಗ್ತಾರಾ ಅನ್ನೋ ಕುತೂಹಲ ಈಗ ಉಳಿದಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.